ಇನ್ನೊಂದು ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಆಗಿದೆ. ಫೈರಿಂಗ್ ಕೂಡ ನಡೆದಿತ್ತು. ದೇಹದಿಂದ ಬುಲೆಟ್ ತೆಗೆಯದೇನೆ ಯಾವ ರಾಜಶೇಖರ್ ತೀರ್ಕೊಂಡಿದ್ರು ಅವತ್ತು ಈ ಒಂದು ಬುಲೆಟ್ ದಾಳಿಯಲ್ಲಿ ಅವರ ದೇಹದಿಂದ ಬುಲೆಟ್ ತೆಗೆಯಬಾರ್ದು, ಹಾಗೇನೆ ಸಂಸ್ಕಾರ ಮಾಡಿಬಿಡೋಣ, ಅಂತ್ಯಕ್ರಿಯೆ ಮಾಡೋಣ ಅಂತ ಒಂದು ಸಂಚು ನಡೆದಿತ್ತಾ ಇಲ್ಲಿ ಬಳ್ಳಾರಿಯಲ್ಲಿ. ಮಾಜಿ ಸಚಿವ ಬಿ ಶ್ರೀರಾಮುಲು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ನೋಡಿ, 2 ಬಾರಿ ರಾಜಶೇಖರ್ ಮೃತದೇಹದ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. 1 ಬಾರಿ ಅಲ್ಲ, ಇದು 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿದೆ. ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ದಾರೆ. ಮೊದಲ ಬಾರಿ ಆ ಗುಂಡನ್ನು ಮುಚ್ಚಿಬಿಡುವಂಥ ಒಂದು ಪ್ರಯತ್ನ ಆಗಿತ್ತು. ಏನೋ ಕಲ್ಲು ತೂರಾಟ ಹಾಗೆ ಹೀಗೆ ಅದರಲ್ಲಿ ತೀರ್ಕೊಂಬಿಟ್ಟ ಅಂತ ಹೇಳೋ ಮೂಲಕನೋ ಬೇರೆ ರೀತಿಯಲ್ಲೋ ಗುಂಡಿನ ದಾಳಿಯಿಂದ ಈತ ಸತ್ತಿಲ್ಲ ಅಂತ ಅದನ್ನೇ ಮುಚ್ಚಾಕುವಂಥ ಒಂದು ಪ್ರಯತ್ನ ಆಗಿಬಿಟ್ಟಿತ್ತು. ಬುಲೆಟ್ ತೆಗೆಯದೇನೆ ಶವ ಸಂಸ್ಕಾರ ಮಾಡುವಂಥ ಪ್ರಯತ್ನ ಆಗಿತ್ತು. ಆದರೆ ದಕ್ಷ ಅಧಿಕಾರಿಗಳು ಆ ಬುಲೆಟನ್ನು ಹೊರ ತೆಗೆದು ಇಡೀ ಪ್ರಕರಣವನ್ನು ಗಟ್ಟಿ ಮಾಡಿದ್ದಾರೆ. ಈಗ 2ನೇ ಬಾರಿ ಮರಣೋತ್ತರ ಪರೀಕ್ಷೆ ಮಾಡಿದಾಗಲೇ ಬುಲೆಟ್ ಸಿಕ್ಕಿರೋದಿಲ್ಲಿ ಅಂತ ರಾಮುಲು ಹೇಳ್ತಾ ಇದ್ದಾರೆ. ಬಳ್ಳಾರಿ ಘರ್ಷಣೆ ಹಿನ್ನೆಲೆಯಲ್ಲಿ ಪಾದಯಾತ್ರೆಗೆ ಶ್ರೀರಾಮುಲು ಮುಂದಾಗ್ತಿರೋದು. ಕೋರ್ ಕಮಿಟಿಯ ಒಪ್ಪಿಗೆ ಪಡೆದುಕೊಂಡು ನಾನು ಪಾದಯಾತ್ರೆ ಮಾಡ್ತೀನಿ. ರಾಜಶೇಖರ್ ದೇಹ ಹೊಕ್ಕಿರೋದು ಭರತ್ ರೆಡ್ಡಿ ಗನ್ಮ್ಯಾನ್ನ ಬುಲೆಟ್. ಅದು ಚಾರ್ಜ್ ಶೀಟ್ನಲ್ಲಿ ಭರತ್ ರೆಡ್ಡಿ ಹೆಸರನ್ನು ಹಾಕಿ ಬಂಧಿಸಬೇಕಾಗತ್ತೆ ಅಂತೇಳಿ ಶ್ರೀರಾಮುಲು ಆಗ್ರಹ ಮಾಡಿದ್ದಾರೆ. ಯಾಕಂದ್ರೆ ಅವರು ಆ ಬಾಡಿಯನ್ನು ಹಂಗೆ ಹೊತ್ಕೊಂಡ್ಬರ್ಬೇಕಂದ್ರೆ ರಾತ್ರಿ ಪ್ರೈಜರ್ ಮಾಡಿದ್ರು. ಇವರೆಲ್ಲರಿಗೂ ಸುಮಾರಾಗಿ 1000 ಮಂದಿ ಹತ್ತತ್ರ ಹೋಗಿ ಆ ಬಾಡಿ ಆ ಹುಡುಗ ಇಲ್ಲಿ ಪೆಟ್ಟು ಬಿದ್ದಂತ ಟೈಮಲ್ಲಿ, ಅಂಗರಕ್ಷಕರಿಂದ ಫೈರ್ ಆದಂತ ಟೈಮಲ್ಲಿ, ಆ ದೇಹದಲ್ಲಿ ಹೋದಂತ ಟೈಮ್ ಆ ಹುಡುಗಿನ ಬದುಕಿದ್ದ. ದಾರಿಯಲ್ಲಿ ಹಾಕೊಂಡು ಹೋಗುವಂತ ಟೈಮಲ್ಲಿ ಜೀವ ಹೋಯಿತು. ಜೀವ ಹೋದ ನಂತರ ಆ ಬಾಡಿಯಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಕ್ಕೊಂಡಂತ ಹಂಗೆ ಕೊಡ್ರಿ ಅನ್ನೋ ಒತ್ತಾಯ ಮಾಡಿದ್ರು. ಅವ್ರು ಪೊಲೀಸರು ಹೇಳಿದ್ರು ಕೊಡಲ್ಲ ಅಂತೇಳಿ. ಆಮೇಲೆ ಪೋಸ್ಟ್ ಮಾರ್ಟಮ್ ನಾಳೆ ಮಾಡ್ತೀವಿ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಅವ್ರು ಏನ್ ಮಾಡಿದ್ರು, ಅವು ಇದ್ದಂತ ದೇಹದಲ್ಲಿ ಇದ್ದಂತ ಬುಲೆಟ್ ಅನ್ನು ಕೂಡ ಮುಚ್ಚಾಕ್ಬೇಕನ್ನಂತ ಪ್ರಯತ್ನ ಮಾಡಿದ್ರು. ಏನಂತ ಹೇಳಿದ್ರೆ, ಚಿತ್ರದುರ್ಗ SP ಅವರು ಹೇಳಿದ್ರು. ಯಾರು ಅಂತ ಹೇಳಿದ್ರೆ, ಅವರು ನಮ್ಮ ರಂಜಿತ್ ಅವರು ಹೇಳಿದ್ರು, ಅಂಗರಕ್ಷಕರಿಂದ ಫೈರ್ ಆಗಿದೆ ಅಂತ. ಆ ಅಂಗರಕ್ಷಕರು ಫೈರ್ ಆಗಿರೋ ಕಾರಣ ಜನಾರ್ದನ್ ರೆಡ್ಡಿ ಅವರು ಅಂಗರಕ್ಷಕರು ಫೈರ್ ಮಾಡಿದ್ರು. ಅವರು ಅಂಗರಕ್ಷಕ ಕನ್ಫ್ಯೂಷನ್ ಮಾಡ್ಬೇಕನ್ನಂತ ಕ್ರಿಯೇಟ್ ಮಾಡಿ ಅವರು ಏನ್ ಮಾಡಿದ್ರು, ಆ ಬುಲೆಟ್ ಅನ್ನು ದೇಹದಲ್ಲಿ ಹಂಗೆ ಇಟ್ಟು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಕೊಡ್ಬೇಕನ್ನಂತ ಪ್ರಯತ್ನ ಮಾಡಿದ್ರು. ಆಮೇಲೆ ಪ್ರಾಮಾಣಿಕವಾದಂತ ಅಧಿಕಾರಿಗಳು ಎಲ್ಲರೂ ಕೂಡ ಹೇಳಿದ್ರು, ಇಲ್ಲ ರಾಮುಲು ಅವ್ರು ಹಂಗ ಆಗಲ್ಲ, ದಯವಿಟ್ಟು ಅದು ಪೋಸ್ಟ್ ಮಾರ್ಟಮ್ ಮಾಡಲೇಬೇಕನ್ನಂತ ಒತ್ತಾಯದಿಂದ ಪೋಸ್ಟ್ ಮಾರ್ಟಮ್ ಮಾಡಿದ್ರು. 1 ಬಾರಿ 2 ಬಾರಿ 3 ಬಾರಿ ಮಾಡಿದ್ರೆ ಆ ದೇಹದಲ್ಲಿ ಇದ್ದ ಬುಲೆಟ್ ಅನ್ನು ತೆಗೆದು ಇವರಿಂದ ಹಾರಿದಂತ ಇವತ್ತು ಅರೆಸ್ಟ್ ಮಾಡಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವರು ಆ ಬಾಡಿಯನ್ನು ಹಂಗೆ ಹೊತ್ಕೊಂಡ್ಬರ್ಬೇಕಂದ್ರೆ ರಾತ್ರಿ ಪ್ರೈಜರ್ ಮಾಡಿದ್ರು. ಇವರೆಲ್ಲರಿಗೂ ಸುಮಾರಾಗಿ 1000 ಮಂದಿ ಹತ್ತತ್ರ ಹೋಗಿ ಆ ಬಾಡಿ ಆ ಹುಡುಗ ಇಲ್ಲಿ ಪೆಟ್ಟು ಬಿದ್ದಂತ ಟೈಮಲ್ಲಿ, ಅಂಗರಕ್ಷಕರಿಂದ ಫೈರ್ ಆದಂತ. ನೋಡಿ, ಇದು ಯಾವುದು ಕೂಡ ಯಾವುದೇ ಡಾಕ್ಟರ್ಗಳು ಪೋಸ್ಟ್ ಮಾರ್ಟಮ್ ಮಾಡಿರೋಂಥವ್ರು ಆ ಪ್ರಮಾಣದಲ್ಲಿ ರಿಸ್ಕ್ ತಗೊಳ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಇವಾಗಿರುವಂಥ ಟೆಕ್ನಾಲಜಿ, ಇವಾಗಿರುವಂಥ ಒಂದು ವಿಚಾರಗಳ ಬಗ್ಗೆ ಅದೆಲ್ಲ ಕೂಡ ಸಾಧ್ಯನೇ ಇಲ್ಲ. ಹಾಗಾಗಿ ಈಗಾಗಲೇ ಪೊಲೀಸರು ಅವನು ಗುರುಚರಣ್ ಸಿಂಗ್ ಅಂತ ಹೇಳಿ ಬಂಧನ ಮಾಡಿದ್ದಾರೆ. ಅವನು ಗನ್ನಿಂದಾನೇ ಬುಲೆಟ್ ಹಾರಿದೆ ಅನ್ನೋದನ್ನು ಕೂಡ ಈಗಾಗಲೇ ಅವರು ಬಿಡುಗಡೆ ಮಾಡಿದ್ದಾರೆ. ಅದೇ ಗುರುಚರಣ್ ಸಿಂಗ್ ಹಿಂದೆ ಇರುವಂಥ ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಅವ್ರನ್ನ ಬಂಧನ ಇಷ್ಟೊತ್ತಿಗಾಗಲೇ ಮಾಡಬೇಕಾಗಿತ್ತು.